ಗಂಗಾತರಂಗ ರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮನಂಗ ಮದಾಪಹಾರಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ. ಈಶ್ವರನೇ, ನಿನ್ನನ್ನು ನಂಬಿದ ಭಕ್ತರನ್ನು ರಕ್ಷಣೆ ಮಾಡೋ ಭಾರ ನಿನ್ನೇ ಕೊಡಿದೆ ತಂದೆ. ಅಮ್ಮ,
ತಾಯಿ. ಹಚ್ಚ ಹಸಿರು ಸೀರೆಯನ್ನಿಟ್ಟು ಶೃಂಗಾರವಾಗಿ ಶೋಭಿಸುತ್ತಿರುವ ನಿನ್ನ ಉಡಿ ತುಂಬುತ್ತಿರುವೆ ತಾಯಿ. ಯಾಕಂದ್ರೆ ನಾನೊಬ್ಬಳು ರೈತನ ಹೆಂಡತಿ ಅಂದಮೇಲೆ ರೈತನೇ ರಾಷ್ಟ್ರದ ಬೆನ್ನೆಲುಬೆನ್ನುವ ನನ್ನ ಪತಿ ಮೈದುನರ ಬಾಳಿಗೆ ಬೆಳಕಾಗಿ ನಮ್ಮನ್ನು ಉದ್ಧಾರ ಮಾಡುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಜಾನಕಿ ಜಾನಕಿ ಪೂಜೆ ಆಯ್ತೇನೆ? ಮುಗಿತು ಬನ್ನಿ ಸ್ವಾಮಿ. ಹಸಿರು ತುಂಬಿರುವ ಈ ಭೂತಾಯಿಗೆ ಇವತ್ತು ಈ ವರ್ಷ ಚೆನ್ನಾಗಿ ಫಸಲು ಕೊಡು ಅಂತ ಬೇಡಿಕೊಳ್ತಾ ಇದ್ದೆ. ಆಯ್ತು ಜಾನಕಿ. ಅಮ್ಮ ಭೂಮಿ ತಾಯಿ, ನಿನ್ನನ್ನೇ ನಂಬಿಕೊಂಡು ಈ ನಿನ್ನ ಅಂಗಳದಲ್ಲಿ ದುಡಿಯುತ್ತಿರುವ ಈ ನಿನ್ನ ಮಣ್ಣಿನ ಮಕ್ಕಳನ್ನು ಕೈ ಹಿಡಿದು ನಡೆಸುವ ಭಾರ ನಿನ್ನದಮ್ಮ, ನಿನ್ನದು. ಹಿಂದೆ 4 ವರ್ಷದಿಂದ ಸರಿಯಾಗಿ ಮಳೆ ಬರದಿದ್ದರಿಂದ ರೈತರ ಆತ್ಮಹತ್ಯೆ ದಿನವಿಡೀ ಹೆಚ್ಚುತ್ತಲೇ ಇದೆ. ಇದೇ ರೀತಿ ಮುಂದುವರೆದರೆ ನಮ್ಮಂತ ರೈತರು ಬದುಕುವುದಾದರೂ ಹೇಗೆ ಹೇಳು ತಾಯಿ, ಹೇಳು. ಅಮ್ಮ ಓ ಮಾತೆ, ಈ ವರ್ಷ ನನ್ನ ಪತಿ ದೇವರು ಮೈ ತುಂಬ ಸಾಲ ಮಾಡಿಕೊಂಡು ಬೀಜ ಗೊಬ್ಬರ ತಂದು ನೀನು ಉಡಿ ತುಂಬಿದ್ದಾರೆ. ಆ ತುಂಬಿದ ಉಡಿಯನ್ನು ಚಿನ್ನದ ರಾಶಿಯನ್ನಾಗಿ ಮಾಡಿ ನಮ್ಮನ್ನು ಸಾಲದ ಬಾಧೆಯಿಂದ ಪಾರು ಮಾಡುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಜಾನಕಿ, ಸಾಲದ ಬಾಧೆಯಿಂದ ಬಳಲುತ್ತಿರುವನು ನಾನೊಬ್ಬನೆಯ ಎಂದು ತಿಳಿದಿರುವೆಯಾ? ಇಲ್ಲ ಜಾನಕಿ, ಇಲ್ಲ. ಈ ನಮ್ಮ ನಾಡಿನ ಪ್ರತಿಯೊಬ್ಬ ರೈತರಿಗೂ ನೆಮ್ಮದಿ ಇಲ್ಲದಂತಾಗಿದೆ. ನಾವೆಲ್ಲರೂ ಇದೇ ಮಣ್ಣನ್ನು ನಂಬಿಕೊಂಡು ದುಡಿಯುತ್ತಿರುವ ರೈತರು. ಚಳಿ ಮಳಿ ಬಿಸಿಲು ಎನ್ನದೆ ಕೆಸರಿನಲ್ಲಿ ದುಡಿಯುವ ನಮಗೆ ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲ ಎಂದಾಗ ಯಾಕೆ ಬೇಕು ಈ ರೈತನ ಕೆಲಸ? ಯಾರಿಗೆ ಬೇಕು ಈ ಗೋಳಿನ ವನವಾಸ? ಹೇಳು ಜಾನಕಿ, ಹೇಳು. ಯಾಕ್ರಿ, ಯಾಕೆ ಹಾಗಂತೀರ? ಈ ದೇಶಕ್ಕೆ ಅನ್ನ ಹಾಕೋ ರೈತನಿಗೆ ಹೀಗಾಗಿದೆ ಅಂದ್ರೆ ನೋಡಿಕೊಂಡು ಸುಮ್ಮನೆ ಇರುವುದೇ ನಮ್ಮ ಸರ್ಕಾರ. ಸರ್ಕಾರ 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 ಯಾರಿಗೆ ಬೇಕು ಈ ಹಾಳು ಸರ್ಕಾರ? ರೈತ ಕಷ್ಟಪಟ್ಟು ಹೊಲವನ್ನು ಹೂಳಿ ಸಿದ್ಧಪಡಿಸಿಕೊಂಡು ಸರ್ಕಾರಿ ಗೊಬ್ಬರ ತರಲು ಹೋದರೆ ಅದೇ ಖಾದಿ ದರ್ಬಾರ್ದಿಂದ ಕಾಕಿ ಗೋಲಿಬಾರ್ ನಡೆದು ರೈತನನ್ನು ರಕ್ತದ ಮಡಿಲಿನಲ್ಲಿ ಮುಳುಗಿಸಿ ಬಿಡುತ್ತದೆ ಈ ಕೆಟ್ಟ ಸರ್ಕಾರ. ಈ ಸರ್ಕಾರಕ್ಕೆ ನಿಜವಾಗಲೂ ರೈತನ ಮೇಲೆ ಕರುಣೆ ಇರುವುದಾದರೆ ತಾವು ಕೊಡುವ ಗೊಬ್ಬರಗಳಲ್ಲಿ ಕಲ್ಲು ಮಣ್ಣು ಮಿಶ್ರಣ ಮಾಡುವುದನ್ನು ಮೊದಲು ನಿಲ್ಲಿಸಲಿ. ಅದೇ ರೀತಿ ರೈತ ಬೆಳೆದ ಬೆಳೆಗೆ ಮಾರ್ಕೆಟಿನಲ್ಲಿ ಸರಿಯಾದ ಬೆಲೆ ಕೊಟ್ಟು ಕೊಂಡುಕೊಳ್ಳಲಿ. ಹೀಗೆ ಮಾಡಿದರೆ ಮುಂದೆ ನಮ್ಮಂತ ರೈತರನ್ನು ಸಾಯುವುದನ್ನು ತಡೆಗಟ್ಟಬಹುದು. ಅದನ್ನು ಬಿಟ್ಟು ತಮ್ಮ ತಮ್ಮ ಸೀಟಿಗಾಗಿ ಹೊಡೆದಾಡಿ ಬಡೆದಾಡಿ ದೇವರ ಮೇಲೆ ಆಣೆ ಮಾಡಲು ಸಿದ್ಧವಾಗಿರುವ ಈ ಕೆಟ್ಟ ಸರ್ಕಾರ ನಮಗೆ ಬೇಡ ಜಾನಕಿ, ನಮಗೆ ಬೇಡ. ಹೋಗ್ಲಿ ಬಿಡಿ, ಈ ರಾಜಕೀಯ ವಿಷಯದ ಬಗ್ಗೆ ನೀವ್ಯಾಕೆ ಇಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಿರುವಿರಿ? ಈ ಭೂತಾಯಿ ಒಮ್ಮೆ ಮನಸ್ಸು ಮಾಡಿ ಕಣ್ಣು ಬಿಟ್ಟರೆ ಸಾಕು. ಈ ರೈತರನ್ನು ಎಂದಿಗೆ ಕೈ ಬಿಡುವುದಿಲ್ಲ ಈ ಭೂತಾಯಿ. ಜಾನಕಿ, ನಾನು ಕೂಡ ಇದೇ ಮಣ್ಣನ್ನು ನಂಬಿಕೊಂಡು ದುಡಿಯುತ್ತಿರುವ ರೈತ. ಅದು ಯಾವಾಗ ನೆಮ್ಮದಿ ಕೊಡುತ್ತಾಳೋ ಕಾದು ನೋಡಬೇಕಾಗಿದೆ. ಹೌದು, ಅಂದಹಾಗೆ ನಮ್ಮ ಮೈಲಾರಿ ಇನ್ನೂ ಬರಲೇ ಇಲ್ವಲ್ಲ? ಬರುತ್ತಾನೆ ಬಿಡು ಜಾನಕಿ. ಹೊಲದಲ್ಲಿ ಗಳೆ ಹೊಡೆಯುತ್ತಿದ್ದಾನೆ. ಎತ್ತುಗಳನ್ನು ಕಟ್ಟಿ ಬಾ ಎಂದು ನಾನೇ ಹೇಳಿದ್ದೇನೆ. ಯಾಕ್ರಿ, ಯಾಕೆ ಹಂಗೆ ನೋಡಾಕತ್ತೀರಿ? ಜಾನಕಿ, ಇಂದು ಈ ಸೀರೆಯಲ್ಲಿ ಅದೆಷ್ಟು ಸುಂದರವಾಗಿ ಕಾಣುತ್ತಿರುವೆ ಗೊತ್ತಾ? ಎಲ್ಲಿ ನನ್ನ ಕಣ್ಣೇ ಬೀಳುವಂತಿದೆ. ಆ ಬೇಲೂರಿನ ಶಿಲಾಬಾಲಕಿ ಅಂತಿರುವ ನಿನಗೆ ದೃಷ್ಟಿ ತೆಗೆಯುತ್ತೇನೆ. ಅಲ್ಲೇ ನಿಂದ್ರಿ, ನಿಮ್ಮ ಆಸೆ ಏನಂತ ನಮಗೆಲ್ಲ ಗೊತ್ತೈತಿ. ಅಲ್ಲೇ ನಿಂತ್ಕೊಡ್ರಿ ನೀವು. ಆಹಾ, ಆಸೆ ನೋಡು ಸಾಹೇಬರಿಗೆ.